ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿದ ವಿಚಾರವಾಗಿ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೀತಾ ಇದೆ. ಬಿಎಸ್ವೈ ಕೆಎಚ್ ಮುನಿಯಪ್ಪ, ಪ್ರಕಾಶ್ ಹುಕ್ಕೇರಿ, ಕುಪೇಂದ್ರ ರೆಡ್ಡಿ, ಎಂಎಲ್ಸಿ ಧರ್ಮಸೇನಾ, ನಾಸಿರ್ ಹುಸೇನ್, ಸಚಿವ ಸಿಎಸ್ ಪುಟ್ಟರಾಜು, ಎನ್ ಮಹೇಶ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಾವು ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಬದ್ಧ, ನಾಡಿನ ನೆಲ ಜಲ ಭಾಷೆ ವಿಚಾರದಲ್ಲಿ ರಾಜಕೀಯ ಮಾಡೋಲ್ಲ. ವಿಧಾನ ಪಕ್ಷ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ. ನೆಲ ಜಲ ಭಾಷೆ ವಿಚಾರ ಬಂದಂತ ಸಂದರ್ಭದಲ್ಲಿ ರಾಜಕೀಯ ಮರೆತು ನಾವೆಲ್ಲರೂ ಕೂಡ ಒಂದಾಗಬೇಕು, ಈ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ವಿಧಾನಸಭೆ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಭೆಯಲ್ಲಿ ಸಚಿವರು ಮತ್ತು ಮುಖಂಡರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸರ್ವಪಕ್ಷ ಸಭೆ ನಡೀತಾ ಇದೆ. ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳಿವೆ. ಕಾವೇರಿ ನೀರು ಕೊಡೋರು ಕಾವೇರಿ ನೀರು ಕುಡಿಯೋರು ಮತ್ತು ಒಟ್ಟ 4 ಆಗಿದಾವೆ. ನಮ್ಮ ರಾಜ್ಯದ ಕಾವೇರಿ ಬೇಸಿನ್ ರೈತರ ಹಿತದೃಷ್ಟಿಯಿಂದ ಏನೇನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಈ ನಾಡಿನ ನೆಲ ಜಲ ಭಾಷೆ ಬಂದಾಗ, ಪ್ರಶ್ನೆ ಬಂದಾಗ ನಾವು ರಾಜಕಾರಣ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಇದುವರೆಗೆ ಯಾರೂ ಮಾಡಿಲ್ಲ. ಸೊ ಅದರಿಂದ ಚರ್ಚೆ ಮಾಡಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬರ್ತೇವೆ. ಈಗ ಕಾವೇರಿ ವಿಚಾರದಲ್ಲಿ ಎಲ್ಲ ನಮ್ಮ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ನಮ್ಮ ಎಲ್ಲ ಸಂಸತ್ ಸದಸ್ಯರಿಗೆ ಮತ್ತು ವಿರೋಧ ಪಾರ್ಟಿಯವರಿಗೆ ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ. ಮುಂದೆ ಯಾವ ಹೆಜ್ಜೆ ಯಾವ ದಿಟ್ಟಿನಲ್ಲಿ ನಾವು ಹೋಗಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಅವನ್ನೆಲ್ಲ ಕರೆದಿದ್ದೇವೆ. ಯಾಕೆಂದರೆ ಲೀಗಲ್ ಒಪಿನಿಯನ್ ಒಂದು ರೀತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ 2ನೇ ತಾರೀಕು ಮೀಟಿಂಗ್ ಕೂಡ ಅವರು ಫಿಕ್ಸ್ ಮಾಡಿದ್ದಾರೆ. 2ನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡ್ತಿದ್ರೆ ನಾವು ಆಲೇ ನಮ್ಮ 2 ಅಧಿಕಾರಿಗಳನ್ನ ನಾವು ನೇಮಿಸಿದ್ದೇವೆ. ಸೊ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯನ ಪಡಲಿಕ್ಕೆ ಇವತ್ತು ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ. ಶಿವು, ಈಗ ಸರ್ವಪಕ್ಷ ಸಭೆ ಆರಂಭವಾಗಿದೆ ಮತ್ತು ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಅನ್ನುವಂಥ ಮಾತನ್ನ ಬಿಎಸ್ವೈ ಕೂಡ ಹೇಳಿದ್ದಾರೆ. ಸೊ ಯಾವ ರೀತಿಯಾದಂತ ಒಂದು ಒಮ್ಮತದ ತೀರ್ಮಾನಕ್ಕೆ ಇವತ್ತಿನ ಈ ಸಭೆಯಲ್ಲಿ ಬರಬಹುದು? ಯಾವೆಲ್ಲ ಆಪ್ಷನ್ಸ್ ಇದೆ ರಾಜ್ಯ ಸರ್ಕಾರದ ಮುಂದೆ ಸದ್ಯ ಅಂತ? ಲಿಖಿತ, ಈಗಾಗಲೇ ವಿಧಾನಸೌಧದಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಕುರಿತಂತೆ ಸಭೆ ಪ್ರಾರಂಭವಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಪ್ರಮುಖವಾಗಿ ಇವತ್ತು ಪ್ರತಿಪಕ್ಷ ನಾಯಕರಾದಂತಹ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ರಾಜ್ಯದ ಸಂಸದರು, ರಾಜ್ಯಸಭಾ ಸದಸ್ಯರು, ಜೊತೆಗೆ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಬರುವಂತಹ ಜಿಲ್ಲೆಗಳೇನಿದೆ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ ಜಿಲ್ಲೆಗಳ ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹುತೇಕ ಶಾಸಕರು ಕೂಡ ಈ ಸಭೆಯಲ್ಲಿ ಇದ್ದಾರೆ. ಸೊ ಪ್ರಮುಖವಾಗಿ ಈಗ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆಂದ್ರೆ ನೀರು ನಿರ್ವಹಣಾ ಮಂಡಳಿಯಿಂದ ನಮಗೆ ಸಾಕಷ್ಟು ಅನ್ಯಾಯವಾಗಿದೆ ಕಾವೇರಿ ವಿಚಾರದಲ್ಲಿ. ಯಾಕೆಂದ್ರೆ ಸಂಸತ್ನಲ್ಲಿ ಆ ಒಂದು ವಿಚಾರ ನಿರ್ವಹಣಾ ಮಂಡಳಿ ಕುರಿತಂತೆ ಚರ್ಚೆಯನ್ನ ಮಾಡದೆ ಈಗ ಏಕಾಏಕಿ ಕೇಂದ್ರ ಸರ್ಕಾರ ಈ ಒಂದು ಮಂಡಳಿಯನ್ನ ರಚನೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ವಿಷಯವನ್ನ ಈಗ ಪ್ರಸ್ತಾಪ ಮಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನಾವು ರಾಜಕೀಯವನ್ನ ಮಾಡೋದು ಬೇಡ. ಈಗ ಹಾಗಾಗಿಯೇ ಈಗ ಎಲ್ಲ ಸರ್ವಪಕ್ಷ ಸಭೆಯನ್ನ ಕರೆದಿದ್ದೇನೆ, ಎಲ್ಲರೂ ಕೂಡ ಆಗಮಿಸಿದ್ದೀರಿ. ನೀವು ಒಮ್ಮತದ ಅಭಿಪ್ರಾಯ ಮತ್ತೆ ಸಲಹೆಗಳನ್ನ, ಅಂದ್ರೆ ನಮ್ಮ ಮುಂದಿನ ಒಂದು ಹೋರಾಟದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅನ್ನುವಂತ ಒಂದು ಮನವಿ ಬೇಡಿಕೆಯನ್ನ ಈಗ ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಲಿಖಿತ, ಸೊ ಇನ್ನು ಚರ್ಚೆ ಮುಂದುವರೆದಿದೆ. ಯಾಕೆಂದ್ರೆ ನೀರು ನಿರ್ವಹಣಾ ಮಂಡಳಿಗೆ 2 ಅಧಿಕಾರಿಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ.
ಸೊ ನೀರು ನಿರ್ವಹಣಾ ಮಂಡಳಿ ರಚನೆ ಕುರಿತಂತೆ ನಾವು ಮುಂದೆ ನಮಗೆ ಸಾಧಕ ಮತ್ತೆ ಬಾಧಕಗಳೇನು, ಕಾನೂನು ಹೋರಾಟಕ್ಕೆ ಮುಂದಾದ್ರೆ ಅದರ ಒಂದು ಸಾಧಕ ಬಾಧಕಗಳೇನು ಅನ್ನುವಂತಹ ಬಗ್ಗೆ ಈಗ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಎಲ್ಲ ಸದಸ್ಯರ ಒಂದು ಅಭಿಪ್ರಾಯಗಳು ಮತ್ತೆ ಸಲಹೆಗಳನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ಪಡ್ಕೊಳ್ತಾ ಇದ್ದಾರೆ. ಲಿಖಿತ. ಎಸ್ ಶಿವು, ಹಾಗೆ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರೋಧದ ನಡುವೆಯೂ ಕೂಡ ಮಂಡಳಿಯನ್ನ ಇದೀಗ ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದ ಮುಂದಿರುವಂತಹ ಆಪ್ಷನ್ಸ್ ಏನು? ಒಂದೊಮ್ಮೆ ಕಾನೂನು ಹೋರಾಟವನ್ನ ಮಾಡಲಿಕ್ಕೆ ಮುಂದಾದರೂ ಕೂಡ ಯಾವ ರೀತಿಯಾದಂತಹ ಒಂದು ಹೋರಾಟ ರಾಜ್ಯ ಸರ್ಕಾರದಿಂದ ನಡೆಯುತ್ತೆ, ಅಥವಾ ಪ್ರತಿನಿಧಿಯನ್ನ ಸೂಚಿಸಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ರಾಜ್ಯ ಸರ್ಕಾರಕ್ಕಿದೆಯಾ ಅಂತ? ಲಿಖಿತ, ಈಗ ಕೇಂದ್ರ ಸರ್ಕಾರ ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡಿದ್ದಾಗಿದೆ. ಅದಕ್ಕೆ ರಾಜ್ಯದ ಇಬ್ಬರು ಪ್ರತಿನಿಧಿಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ರಾಜ್ಯ ಸರ್ಕಾರ ಕೂಡ ಇಬ್ಬರ ಹೆಸರನ್ನು ಕೂಡ ಈಗಾಗಲೇ ಕೊಟ್ಟಿದೆ. ಸೊ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಬಂದಿದೆ. ಆದರೆ ನಿರ್ವಹಣಾ ಮಂಡಳಿಯ ಮುಂದೆ ಅಂದ್ರೆ ಅದನ್ನ ತಿರಸ್ಕರಿಸುವಂತಹ ಒಂದು ಪ್ರಯತ್ನವನ್ನ ಕಾನೂನು ಹೋರಾಟದ ಮೂಲಕ ನಾವು ಮಾಡಬಹುದೇ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಈಗ ಸರ್ಕಾರ ಒಳಗೊಂಡಿರುವಂತದ್ದು. ಆ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಈಗ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸಭೆಯಲ್ಲಿ ಯಾವೆಲ್ಲ ಅಂದ್ರೆ ಅಭಿಪ್ರಾಯ ಮತ್ತೆ ಸಲಹೆಗಳನ್ನ ಕೊಡ್ತಾರೆ, ಅದರ ಮೇಲೆ ಮುಂದಿನ ಒಂದು ಕಾನೂನು ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನೀರು ನಿರ್ವಹಣಾ ಮಂಡಳಿಯಿಂದ ಈಗ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಒಂದು ಅಧಿಕಾರ ಇರೋದಿಲ್ಲ. ನೀರನ್ನ ರೈತರ ಅಂದ್ರೆ ನಾಲೆಗೆ ನೀರನ್ನ ಹರಿಸಬೇಕಾದ್ರೆ ಇನ್ನ ನೀರು ನಿರ್ವಹಣಾ ಮಂಡಳಿಯ ಒಂದು ಒಪ್ಪಿಗೆ ಬೇಕಾಗತ್ತೆ. ಯಾಕೆಂದ್ರೆ ನಿರ್ವಹಣಾ ಮಂಡಳಿಯೇ ಇನ್ನ ಆ ಒಂದು ಜವಾಬ್ದಾರಿಯನ್ನ ಹೊರುತ್ತೆ. ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ರೀತಿಯಾದಂತ ಒಂದು ಸ್ವಂತ ಹಿತಾಸಕ್ತಿ ಕೂಡ ಇರೋದಿಲ್ಲ. ಅಂದ್ರೆ ಈ ಮೊದಲು ರಾಜ್ಯ ಸರ್ಕಾರದ ಇಂಜಿನಿಯರ್ಗಳು ತಮ್ಮ ನಾಲೆಗಳಿಗೆ ಅಂದ್ರೆ ಕಾವೇರಿ ಕೊಳ್ಳದ ಜಲಾನಯನ ಪ್ರದೇಶ ಏನಿತ್ತು, ರೈತರ ಜಮೀನಿಗೆ ನೀರನ್ನ ಸುಲಭವಾಗಿ ನಾಲೆಗಳಿಗೆ ಬಿಡುವಂತ ಒಂದು ತೀರ್ಮಾನವಿತ್ತು, ಅಂದ್ರೆ ಬಿಡ್ತಾ ಇದ್ರು. ಆದ್ರೆ ಇದೀಗ ಮಂಡಳಿ ರಚನೆ ಆಗಿರೋದ್ರಿಂದ ಮಂಡಳಿಯ ಒಪ್ಪಿಗೆ ಇಲ್ಲದೆ ನೀರನ್ನ ನಾಲೆಗಳಿಗೆ ಹರಿಸೋದು ಕೂಡ ಸಾಧ್ಯವಿಲ್ಲ. ಸೊ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿ ಈಗ ರಾಜ್ಯ ಸರ್ಕಾರಕ್ಕೆ ಎದುರಾಗಿದೆ. ಜೊತೆಗೆ ನಿರ್ವಹಣಾ ಮಂಡಳಿ ಯಾವಾಗ ಯಾರಿಗೆ ಯಾವ ನೀರನ್ನ ಬಿಡಬೇಕು ಅಂದ್ರೆ ಕರ್ನಾಟಕಕ್ಕೆ ಇಷ್ಟು ಬಿಡಬೇಕು, ತಮಿಳುನಾಡಿಗೆ ಇಷ್ಟು ಬಿಡಬೇಕು, ಕೇರಳಕ್ಕೆ ಪುದುಚೇರಿಗೆ ಇಷ್ಟು ಬಿಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಮಾಡುವಂತ ಒಂದು ಅಧಿಕಾರ ಈಗ ನಿರ್ವಹಣಾ ಮಂಡಳಿಗೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ರಾಜ್ಯ ತನ್ನ ಅಧಿಕಾರವನ್ನ ಕಳೆದುಕೊಂಡಂತಾಗಿದೆ. ಈಗ ಇದರ ಹಿನ್ನೆಲೆಯಲ್ಲಿ ಈಗ ಮತ್ತೆ ಆ ಒಂದು ಅಧಿಕಾರವನ್ನ ಪಡೆಯೋದಕ್ಕೆ ಕಾನೂನಿನಲ್ಲಿ ಅವಕಾಶಗಳು ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಲಿಖಿತ. ಓಕೆ, ಧನ್ಯವಾದ ಶಿವಕುಮಾರ್ ಡೀಟೇಲ್ಸ್ಗಾಗಿ.